ಅಮಿತ್ ಶಾ ಅವರು ಇನ್ನ ಗುಜರಾತದ ಇದು ಇದ್ದಾಗ ಇವರು ಇದು ಇದ್ದರು. ಅವರು ಅಧಿಕಾರದಿಂದ ಅಮಿತ್ ಶಾ ಅವರು ದೊಡ್ಡ ಹುದ್ದೆಯಲ್ಲಿ ಅದಾರೆ. ಆದರೆ ಗೌರವದಿಂದ ನಮಸ್ಕಾರ ಅಟ್ಟೆ ಮಾಡಬೇಕು. ಖಾಲಿ ಮುಗಿಯುವಷ್ಟು ಏನು ಪುತ್ರ ಯಾಮವನ್ನು ಪ್ರದರ್ಶನ ಮಾಡ್ದಂಗೆ ಆಯ್ತು ಜನರು. ಮತ್ತು ನನಗೆ ಅನ್ನಿಸ್ತು ನಿನ್ನೆ ಅವರು ರಾಜಕೀಯ ಸನ್ಯಾಸ ತಗೋತಾರೆ ಯಡಿಯೂರಪ್ಪನವ್ರು ಅನಿಸಿತ್ತು. ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿ ವಿಜೇಂದ್ರ ಪ್ರಕಾರ 10 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದರು. 10 ಲಕ್ಷ ಜನ ಸೇರಬೇಕಾದ್ರೆ ನೀವು ಮುಂಜಾನೆ ಕ್ಯಾಲ್ಕುಲೇಷನ್ ಮಾಡಿಸಿದೆ 243 ಎಕರೆ ಬೇಕು. 10 ಲಕ್ಷ ನೀವು ಸ್ವಲ್ಪ ಚರ್ಚೆ ಮಾಡಿರಿ ಚೆಂದ ಬಿಡ್ಯದ. 10 ಲಕ್ಷಕ್ಕಿಂತ ಮಿಕ್ಕಿ ಜನ ಸೇರಿದ್ದರು ಡ್ಯಾಂಡ್ ಹೊಡ್ಲಾಕತ್ತಾರೆ ಕೆಲವು ಮಂದಿ. 243 ಎಕರೆದಾಗ ಒಬ್ಬ ಮನುಷ್ಯ ನಿಂದಿರ್ತಾನಂದ್ರೆ 4x4 ಜಾಗ ಬೇಕು. ಈಗ ನಾನು ಇತ್ತೀನಂದ್ರೆ 4x4 ಜಾಗ ಬೇಕು. ಇದು 10 ಲಕ್ಷ ಎಲ್ಲಿದು ಬರ್ತೈತೆ ರೀ? ಅದಕ್ಕೆ ನಿನ್ನೆ ಆಗಿದ್ದ ಘಟನೆ ಸರಿಯಲ್ಲ. ಅವ್ರೇನು ಅವ್ರ ನಮಸ್ಕಾರ ಮಾಡಿದ್ದು ತಪ್ಪು. ನಾನು ಕೇಳ್ತೀನಿ ಏನು ಪ್ರಚಾರ ಇನ್ನೂ 2 ವರ್ಷ ಐತೆ ರೀ ಇಲೆಕ್ಷನ್. ಜನ ಈ ಒಂದು ವಾರನ ಮತ್ತೆ ನೆನಪು ಬರ್ತಾರೆ. ಮತ್ತೊಂದು ಏನಾರ ಮತ್ತೆ ಅದನ್ನು ಜೈಯತ್ತಾರೆ. ನಾಳೆ ಸಿದ್ದರಾಮ ಉತ್ಸವ ಮಾಡ್ತಾರೆ. ಮತ್ತು ಅದು ಅವರು 5 ಲಕ್ಷ ಅನ್ಸಿರ್ತಾರೆ. ಮತ್ತು ಅದು ಬರ್ತಾರೆ. ಎಲ್ಲ ಇಲೆಕ್ಷನ್ ಸಮೀಪ ಬಂದಾಗ ಮಾಡಬೇಕು. ಈಗಿನ ಎಲ್ಲ ಜನರ ಮೆಮೊರಿ ಭಾಳ ಶಾರ್ಟ್ ಇರ್ತದೆ. ಇದು ಅದೇ ಕಾರಣಕ್ಕೆ ಅಂತ ಕೆಲವರು ಏನೋ ಹೇಳಿಲ್ಲಲ್ರಿ ಮೊದಲೇ ನವಂಬರ್ ಕ್ರಾಂತಿ ಆಗೋದು ಅದು BJPಗೆ ಅದನ್ನು ಬದಲಾವಣೆ ಮಾಡ್ತಾರತ್ತ ಅವ್ರಿಗೆ ಪಕ್ಕ ಅನಿಸೈತಿ. ಅದಕ್ಕೆ ಇದು ಒಂದು ಕಾರ್ಯಕ್ರಮ ಈಗಾದರೂ ಕ್ಯಾನ್ಸಲ್ ಆಗ್ಬೋದು. ಯಾವ್ದು ರೀ ಏನಾಗ್ತೈತೋ ಅವ್ರ BJP ಮಹಾನ್ ನಾಯಕರುಗಳಿಗೆ ಗೊತ್ತು. ಇಲ್ಲಿರುವ ರಾಜ್ಯದಲ್ಲಿರುವಂಥವ್ರು ಪಾಪ ಮಾಜಿ ಮುಖ್ಯಮಂತ್ರಿಗಳನ್ನೆಲ್ಲ ಹಿಂದೆ ಕುಂಡಿಸಿದ್ರು. ಅವ್ರಿಗೆ ಜೀವ ಕೊಡೋಂಥ ಮಾಜಿ ಮಂತ್ರಿ ಸದಾನಂದ ಗೌಡ, ಬೊಮ್ಮಾಯಿ ಕನಿಷ್ಠ ಮುಂದೆ ಕೊಂಡ್ರೆ ಫ್ರಂಟ್ ಲೈನ್ ಇರ್ಬೇಕಲ್ರಿ XMಗಳು. ಅದನ್ನು ಅವರೇ ತಿಳ್ಕೊಬೇಕು. ಅವರು ಇಷ್ಟು ಗೌರವ ಐತೆ ನಿಮ್ಗತ್ತಂದ್ರೆ ಅದೇನು ಸಂದೇಶ ಕೊಟ್ರು ಅಂದ್ರೆ ನೀವೆಲ್ಲ ನನ್ನಿಂದ ಮುಖ್ಯಮಂತ್ರಿ ಆಗಿರೋ ಹಿಂದ್ಕೊಂಡ್ರು ಅನ್ನಂಗೆ. ಈಗ ಪ್ರವಾಸ ಚಾಲೂ ಮಾಡ್ತೀವಿ ತಗೊಂಡು. ಮತ್ತು ನಾವು ಎಲ್ಲ ಯುದ್ಧ ಇನ್ನೂ 2 ವರ್ಷ ಐತಲ್ಲ. 2 ವರ್ಷದಿಂದ ಉದಯ ಆದ ಪಕ್ಷ ತಮಿಳ್ನಾಡಿಗೆ ಅಧಿಕಾರ ಬಂದೈತಿ. ಈಗ ನಮ್ಮದು ಪ್ರಯೋಗ ಸ್ಟಾರ್ಟ್ ಮಾಡ್ತೀವಿ. ಜನರದ್ದು ಎಸ್ ಅಂದ್ರೆ JCB ಪಾರ್ಟಿ ರೆಡಿ. ಏನು ಅದಕ್ಕೆಲ್ಲ ಪ್ರವಾಸದ ಈಗ ಮೊದಲ ಹಂತ ಇದು ಆಗೈತಿ. ನಾವೆಲ್ಲ ಎಲ್ಲಿ ಹೇಳಿದ್ದೆ ಆ ಗಣೇಶನ ಹೋಗಿ ಆಶೀರ್ವಾದ ತೊಗೊಂಡು ಶುಭ ಸಂಕೇತ ಸಿಕ್ಕೈತಿ. ಬಲಕ್ಕಿಂದ ಹೂ ಬಿದ್ದದ. ಎಲ್ಲ ಒಳ್ಳೇದು ನಡೆದದ. ದೇಶದಲ್ಲಿ ಮೋದಿ, ಕರ್ನಾಟಕದಲ್ಲಿ JCB ಹಿಂಗಾಗ್ತದೆ. ಏನಿಲ್ಲ ಏನು ಸುಮ್ಮ ಒಂದು ಬೆಡ್ರೂಮ್ ಐತಿ, ಮುಂದೆ ಕುಂಡ್ರಲಕ್ಕೆ ಇದು ಐತಿ. ಪ್ರವಾಸ ಲಾಂಗ್ ರೂಟ್ ಇದ್ರೆ ಅದ್ರಾಗ ರೀ. ಒಮ್ಮೆ ಮೈಸೂರಿನಿಂದ ಬೀದರ್ಗೆ ಹೋಗೋದಿತ್ತಂದ್ರೆ ಅದ ಹೋಗೋದು. ನೋಡೋಣಲ್ರಿ ಅವ್ರ ಪಕ್ಷಕ್ಕೆ ಅಲ್ಲಿರುವಂಥ ಜನರಿಗೆ ಬಿಟ್ಟಿದ್ದು ನಮಗೇನು ಮಾಡೋದು. ಕಾರ್ಯಕರ್ತರ ಮನಸ್ಸಿನಾಗಂತರೂ ವಿಜಯ. ನೀವು ಒಂದು ಕೆಲಸ ಮಾಡಿರಿ, ನಿಮ್ಮ ಎಲ್ಲ ಚಾನಲ್ದಾಗ ಏನು ಅವ್ರನ್ನ ಇಷ್ಟು ಜನ ಸೇರಿದ್ರು ಅದ್ಭುತ ಕಾರ್ಯಕ್ರಮ ಅಂತೇನು ಬರ್ತೈತಲ್ಲ, ತಳಗೆ ಕಮೆಂಟ್ ನೋಡಿಬಿಡ್ರಿ. ಅದ್ರ ಮ್ಯಾಗೆ ಎಷ್ಟು ಜನ ಇದನ್ನು ರೊಕ್ಕ ಕೊಟ್ಟು ತರ್ಬೋದ್ರಿ ಮಂದಿನ. ಎಷ್ಟೋ ಮಂದಿ ಹೇಳ್ಯಾರಲ್ಲ, ಎಲ್ಲಿ ಹೊಂಟಿವ ಅಂದ್ರೆ ಸಿದ್ದರಾಮಯ್ಯನ ಕಾರ್ಯಕ್ರಮಕ್ಕೆ ಹೊಂಟಿವ ಅಂತಾರೆ. ಎಲ್ಲಿ ಹೊಂಟಿವ ಅಂದ್ರೆ 500 ರೂಪಾಯಿ ಕೊಟ್ಟಾರತ್ತಂದಾರ. ಶಕ್ತಿ ಪ್ರದರ್ಶನ ಐತಿ. ಪರೋಕ್ಷವಾಗಿ ಅಮಿತ್ ಶಾ ಅವ್ರಿಗೆ ನಾ ಹೇಳಿಲ್ಲ ನೋಡಿ. ನಾನು ಹಿಂದೆ ಏನಾದರೂ ಆ 8 ವರ್ಷ ನಂತರ ನಮ್ಮ ಪೂಜ್ಯ ತಂದೆಯವರು ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿದ ಮೇಲೂ ಸಹ ಇಷ್ಟು ಜನ ಸೇರ್ಯಾರಂದ್ರೆ ನಮ್ಮ ತಂದೆಯವ್ರ ಬಗ್ಗೆ ಎಷ್ಟು ಅಪಾರ ಗೌರವ ಇದೆ ಅಂತ ಹೇಳಿ ಭಾಷಣದಾಗ ಹೇಳಿದ್ದು ಕೇಳಿದ್ರಲ್ಲ, ಹಿಂದಿ ಭಾಷಣ ಅದ್ರ ಹೇಳಿದ್ರು. ಅದೇ ಸಂಕೇತ ತಿಳ್ಕೊಬೇಕು. ನನಗನ್ನಿಸ್ತೈತಿ ಅಮಿತ್ ಶಾ ಅವ್ರು ಬಂದಿದ್ದು ಯಡಿಯೂರಪ್ಪನವರ ಬೀಳ್ಕೊಡುಗೆ ಸಮಾರಂಭ, ಫೇರ್ವೆಲ್ ಪಾರ್ಟಿ. 23 ಮಿನಿಟ್ನಾಗ ಎಲ್ಲರೂ ತೊಗೊಂಡ್ರೇನ್ರಿ ವಿಜೇಂದ್ರ ಉತ್ತರಾಧಿಕಾರಿ ಅಂದ್ರೆ ಅಥವಾ ಭವಿಷ್ಯದ ನಾಯಕ ಅಂದ್ರೆ ಏನೂ ಇಲ್ಲ. ಯಾರು ಅಣ್ಣ ಸ್ವಾಗತ ಮಾಡದ, ತಮ್ಮ ಪ್ರಾಸ್ತಾವಿಕ ಮಾಡದ, ಅಪ್ಪ ಇದ್ರೆ ಧನ್ಯವಾದ ಅರ್ಪಿಸದ. ಅಮಿತ್ ಶಾ 23 ಮಿನಿಟ್ ಹಿಂದೆ 50 ವರ್ಷ ಆಗಿದ್ದ ಕತೆ ಹೇಳೋದು. ಹಿಂದಿನ ಕತೆ ಏನು ಹೇಳಿಲ್ಲ. ಅದು ಕ್ಲೋಸ್ ಚಾಪ್ಟರ್. ಎಚ್ಚರಿಕೆ ಇಲ್ರಿ. ಅವ್ರ ಪ್ರೀತಿಯಿಂದ ಬೀಳ್ಕೊಡುಗೆ ಮಾಡಿದ್ರು. ಸಾಕಪ್ಪ 50 ವರ್ಷ ಪುಣ್ಯಾತ್ಮ, ಸಾಕಷ್ಟು ದುಡ್ದು, ಸೈಕಲ್ ತೊಗೊಂಡು ದುಡ್ದು, ಅಂಬಾಸಡರ್ ಕಾರ್ ತೊಗೊಂಡು ದುಡ್ದು, ಈಗ ಹೆಲಿಕಾಪ್ಟರ್ನಾಗ ಅಡ್ಡಾಡಲಾಕತ್ತೆ. ಸಾಕು ನೀನು ಎಲ್ಲಿ ಅಡ್ಡಾರು ವಿದೇಶನಾಗ ಆಯ್ಕೆ ಮಾಡ್ತೆ ಅಂತ ಹೇಳಿ ಪಾಪ ಅವರು
ನಾನೊಂದು ಬಿಡುಗಡೆಗೊಂಡು ತಾವು ವಾಪಸ್ ಬರೋ ವಿಚಾರ ಏನು ಮುನ್ನೆಲೆ ಬರ್ಸೋದು ನಾವೇ ವಿಚಾರ ಇವ ಇದ್ರಿ ಯಾರು ಬರ್ತಾರೆ ಅದಂತೂ ಸ್ಪಷ್ಟ ಯಾವ ಕಾರಣಕ್ಕೂ ಇವ್ರದೆಲ್ಲ ಇವ್ರ ಅಪ್ಪನ ನಾನು ಅವ್ರ ಅಪ್ಪನ ದೊಡ್ಡ ಪಾರ್ಟಿ ಕಟ್ಟದ ಅಂದಿಲ್ಲ ನಾನು ಅವ್ರ ಅಪ್ಪಟ್ಟು ಗುಮ್ಮ ಅದಾನ ಅದ್ರ 1000 ಪಟ್ಟು ಗುಮ್ಮ ಇವ ಅದಾನ ಈಗ ವಿಜೇಂದ್ರಗ ದುಡ್ಡಿನ ಅಹಂಕಾರ ಭಾಳ ಐತಿ ಮತ್ತು ಅವ್ರ ಅಪ್ಪಂದೇ ನಕಲಿ ಸಹಿ ಮಾಡ್ಯಾನ ಮತ್ತೆ ಇನ್ನ ಏನು ಮಾಡ್ತಾರೆ ಇನ್ನ ಏನು ಇಂಥವ್ರು ಮುಖ್ಯಮಂತ್ರಿ ಆಗ್ಬೇಕಾ ಅದಕ್ಕೆ ಅಂದ್ರೆ ನಿಮ್ಮ ಟೀಮಲ್ಲಿ ದುರ್ಸ್ಕೊಂಡ್ರ ಕೆಲವರನ್ನ ನಿನ್ನೆ ವೇದಿಕೆ ಬಂದದ್ದು ಸರ್ ಹೋಗ್ತಾರೆ ಹಂಗೆ ಸಿದ್ದೇಶ್ವರ ಆಗಿರ್ಬೋದು ಅವರೆಲ್ಲ ಅಲ್ಲೇ ನೋಡ್ರಿ ಕೆಲವೊಂದು ಮಂದಿಗೆ ಏನಾಗೈತಿ ಅನಿವಾರ್ಯವಾಗಿ ಹೋಗ್ತಾರೆ ಹೆಂಗಾದ್ರೂ ಹಳೆ ಹೊಂಟಾನಪ್ಪ ಒಂದು ಕೊಡಿಗೆ ಒಂದು ಹಾರ ಹಾಕಿ ನಮಸ್ಕಾರ ಮಾಡಿ ಬರೋ ಈಗ ಸತ್ತಾಗ ಹೋಗುದಿಲ್ಲ ರೀ ಒಮ್ಮೊಮ್ಮೆ ಹೋಲ್ಬಿಟ್ಟು ಏನು ಸತ್ ಮ್ಯಾಗ್ರಿ ಏನೋ ವರತ್ ಮಾಡ್ತೀವಿ ಹುಚ್ಕೊಟ್ಟೆ ಹೋಗಿ ಒಂದು ಹಾರ ಹಾಕಿ ಬಾತಾರ ಹಂಗದು ನೋಡ್ರಿ ಅವು ಏನಿರ್ತದ ಇದನ್ನ ತನಿಖೆ ಆಗ್ಬೇಕು ಇವು ಏನಾದವ ಎಲ್ಲ ಗಣಿಗಾರಿಕೆ ಅದು ಭಾಳ ಅದಾವ ಇವು ಗಣಿಗಾರಿಕೆದೊಳಗೆ ಅದು ಉಪಯೋಗ ಮಾಡುವಂಥ ಕೆಲವೊಂದು ಎಲ್ಲರೇ ಅಂಥದೂ ಇರ್ಬೋದು ಯಾವ ಚಟುವಟಿಕೆ ಇದು ಏನು NIA-ದವರು ಎಲ್ಲ ಅದನ್ನು ಇದು ಮಾಡಿದ್ಮೇಲೆ ಇಲ್ಲ ಕೆಲವೊಮ್ಮೆ ನೋಡ್ರಿ ಈಗ ದೊಡ್ಡ ಹೈವೇ ಗಿವೆ ಇರ್ತಾವೆ ಎಲ್ಲೋ ಜಿಲೆಟನ್ ಒಂದೊಂದು ಅದು ಯಾವ ಪ್ರಮಾಣ ಸಿಕ್ಕೋ ಕೊಡ್ತಿಲ್ಲ ಅದ್ರ ತನಿಖೆ ನಮ್ಮ ಪೊಲೀಸ್ ಇಲಾಖೆಯವ್ರು ಭಾಳ ಇದರಲ್ಲೇ ಮಾಡ್ಲಕತ್ತಾರೆ ಅವ್ರು ಭಾಳ ಸೀರಿಯಸ್ ಆಗಿನೇ ತನಿಖೆ ಮಾಡ್ಲಕತ್ತಾರೆ ಏನಾಗ್ತದೆ ಅದು ಹೊರಗೆ ಬೀಳ್ತದೆ ಏನು ಸಂಚೈತೋ ಅಥವಾ ಈ ಗಣಿಗಾರಿಕೆದವ್ರದ್ದು ಏನಾರೇ ಗಣಿಗಾರಿಕೆ ಬಹಳಷ್ಟು ಅಕ್ರಮವಾಗಿ ಗಣಿಗಾರಿಕೆ ನಡೀತೈತಿ ಅಂಥವ್ರನ್ನೂ ತಂದು ಇಟ್ಟಿರ್ತಾರೆ ಅಂಥಲ್ಲಿ ಯಾರು ತುಡುಗು ಮಾಡಿ ಈ ಒಂದು ಭಯೋತ್ಪಾದನೆ ಚಟುವಟಿಕೆಗೂ ಉಪಯೋಗ ಮಾಡ್ಲಿಕ್ಕೂ ಇರ್ಬೋದು ನನಗೇನು ಸಂಶಯ ಇದೆ ಆದರೆ ತನಿಖೆ ಆದ ಮ್ಯಾಗಲೇ ಗೊತ್ತಾಗುತ್ತೆ ನಾವೇನೋ ಅದ್ರ ಬಗ್ಗೆ ಹೇಳೋಕ್ಕಾಗೋದಿಲ್ಲ